ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಪಾತಾಳಕ್ಕೆ ಇಳಿಯಿತು ಕೆಂಪು ಸುಂದರಿ ಟೊಮೊಟೊ ಬೆಲೆ. ಕೊಲ್ಲಿ ಯುದ್ಧದ ಪರಿಣಾಮ ಟೊಮೊಟೊ ರೈತ ಹೈರಾಣ. ಉತ್ತಮ ಫಸಲು ಬಂದರೂ ಬೆಲೆ ಇಲ್ಲದೆ ಸಂಕಷ್ಟದಲ್ಲಿ ಟೊಮೊಟೊ ರೈತ. ಚಿಂತಾಮಣಿಯಲ್ಲಿ ಮತ್ತೆ ಆರಂಭವಾಯಿತು ಕಳ್ಳರ ಭೀತಿ. ಹಲವು ವರ್ಷಗಳ ಹಿಂದೆ ಇದೇ ರೀತಿಯ ಕಳ್ಳರ ಕಾಟ. ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ಕಳ್ಳರ ಸಂಚಾರ. ನಾಗರಿಕರಲ್ಲಿ ಹೆಚ್ಚಿದ ಆತಂಕ. ಮೆಕ್ಕೆಜೋಳದ ಬಣಗೆ ಆಕಸ್ಮಿಕ ಬೆಂಕಿ. 16 ಕ್ವಿಂಟಾಲ್ ಜೋಳದ ತೆನೆ ಬೆಂಕಿಗೆ ಆಹುತಿ. ಕೈಗೆ ಬಂದ ಜೋಳ ಬಾಯಿಗೆ ಬಾರದೆ ರೈತ ಕಂಗಾಲು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದಲ್ಲಿ ಘಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಹಣೆಬರಹವೇ ಸರಿಯಿಲ್ಲ ಅನ್ಸುತ್ತೆ. ಒಂದು ಬೆಳೆ ಬಾರದೆ ಸಂಕಷ್ಟ, ಇಲ್ಲವೇ ಬೆಳೆ ಬಂದರೆ ಬೆಲೆ ಇಲ್ಲದೆ ಸಂಕಷ್ಟ. ಇದು ಹಣ್ಣು ತರಕಾರಿ ಸೇರಿದಂತೆ ಹೂವಿನ ಬೆಳೆಗಾರರು ನಿರಂತರವಾಗಿ ಅನ್ವಯಿಸುತ್ತಿದ್ದು, ಪ್ರತಿ ಬೆಳೆಯಲ್ಲಿಯೂ ನಷ್ಟ ಅನುಭವಿಸುತ್ತಿರುವ ಜಿಲ್ಲೆಯ ರೈತ ಸದಾ ಸಂಕಷ್ಟದಲ್ಲೇ ಬದುಕುವಂತಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಟೊಮೆಟೊ. ಹಾಗಂದ್ರೆ ಟೊಮೆಟೊ ಬೆಳೆಗಾರನ ಸಂಕಷ್ಟ ಏನು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ರೈತನ ನಸೀಬೆ ಹಾಗೆ. ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಇದ್ದರೆ ಬೆಳೆ ಬರಲ್ಲ. ಇದು ರೈತನ ನಿರಂತರ ಸಮಸ್ಯೆಯಾಗಿದ್ದು, ಯಾವುದೇ ಬೆಳೆ ಬೆಳೆದರೂ ಸಮಾಧಾನ ಅನ್ನೋದು ರೈತನಿಗೆ ಇಲ್ಲವಾಗಿದೆ. ಎಲ್ಲೋ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದ್ದರೆ ಇಲ್ಲಿರುವ ಟೊಮೆಟೊ ರೈತರು ಬೀದಿಗೆ ಬರುವಂತಾಗಿರುವುದು ಮಾತ್ರ ವಿಪರ್ಯಾಸ. ಹೌದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಪರಿಣಾಮ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಬಹುತೇಕ ಹೋಟೆಲ್ ಉದ್ಯಮ ಬಾಗಿಲು ಮುಚ್ಚುವಂತಾಗಿದೆ. ಇದು ಹೆಚ್ಚಾಗಿ ತರಕಾರಿ ಬೆಳೆಯುವ ಜಿಲ್ಲೆಯ ರೈತರ ಮೇಲೆ ನೇರ ಪರಿಣಾಮ ಬೀರಿದೆ. ಇನ್ನು ಕೆಂಪು ಸುಂದರಿ ಎಂದೇ ಖ್ಯಾತಿ ಪಡೆದಿರುವ ಟೊಮೆಟೊ ಪ್ರಸ್ತುತ ಜಿಲ್ಲೆಯಾದ್ಯಂತ ಯಥೇಚ್ಛವಾಗಿ ಬೆಳೆದಿದ್ದಾರೆ. ಆದರೆ ಹೋಟೆಲ್ ಉದ್ಯಮ ಬಂದ್ ಆಗಿರುವ ಪರಿಣಾಮ ಟೊಮೆಟೊ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದ ಟೊಮೆಟೊ ಬೆಳೆದ ರೈತನ ಬದುಕು ಬೀದಿಗೆ ಬಂದಂತಾಗಿದೆ. ಇಂದು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಒಂದು ಬಾಕ್ಸ್ಗೆ 100 ರಿಂದ 120 ರೂಪಾಯಿಗೆ ಮಾರಾಟವಾಗಿದೆ. ಅಂದರೆ ಪ್ರತಿ ಕೆಜಿ ಟೊಮೆಟೊ ಬೆಲೆ 7 ರೂಪಾಯಿಗೂ ಕಡಿಮೆಯಾಗಿದೆ. ಇದು ರೈತನ ತೀವ್ರ ಸಂಕಷ್ಟಕ್ಕೆ ಕಾರಣವಾಗಿದೆ. 1 ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆಯಬೇಕಾದರೆ ಉಳುಮೆ, ಬಿತ್ತನೆ, ಸಸಿ, ಗೊಬ್ಬರ, ಕೀಟನಾಶಕ, ಚಪ್ಪರ ಸೇರಿದಂತೆ ಟೊಮೆಟೊ ಕೊಯ್ಲು ಮಾಡಲು ಕೂಲಿ ಸೇರಿ ಕನಿಷ್ಠ 2 ಲಕ್ಷ ರೂಪಾಯಿ ವೆಚ್ಚ ತಗುಲುತ್ತದೆ. ಪ್ರಸ್ತುತ ರೋಗ ಕಡಿಮೆ ಇರುವ ಪರಿಣಾಮ ಟೊಮೆಟೊ ಫಸಲು ಉತ್ತಮವಾಗಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣ ಪ್ರತಿ ಎಕರೆ ಟೊಮೆಟೊಗೆ 1 ಲಕ್ಷ ಬರುವುದು ಅಸಾಧ್ಯ ಎಂಬ ಸ್ಥಿತಿ ಇದೆ. ಹಾಗಾಗಿ ರೈತರು ದಿಕ್ಕು ತೋಚದೆ ಪೇಚಾಡುವಂತಾಗಿದೆ. ಅದರಲ್ಲೂ ಟೊಮೆಟೊ ಹಣ್ಣು ಉತ್ತಮವಾಗಿದ್ದರೆ 120 ರೂಪಾಯಿಯವರೆಗೆ ಮಾರಾಟವಾಗುತ್ತಿದ್ದು, ರೋಗ ಅಥವಾ ಇತರ ಸಮಸ್ಯೆಗಳಿಂದ ಸವಕಲು ಆಗಿದ್ದರೆ 15 ಕೆಜಿ ಟೊಮೆಟೊ ಕೇವಲ 30 ರೂಪಾಯಿಗೆ ಮಾರಾಟವಾಗುತ್ತಿದೆಯಂತೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮ ಪ್ರಸ್ತುತ ರೈತನ ಸಂಕಷ್ಟಕ್ಕೆ ಕಾರಣವಾಗಿದ್ದರೆ, ಇತರ ಸಮಯದಲ್ಲಿಯೂ ರೈತರಿಗೆ ಸಂಕಷ್ಟ ತಪ್ಪಿಲ್ಲ ಎಂಬ ಸ್ಥಿತಿ ಇದೆ. ನಮ್ದು ಹಳ್ಳಿ ಗಂಗರಾಜು ಅಂತ ಹೇಳ್ಬಿಟ್ಟು ನಾವು ರೈತರು. ಈಗ ಟೊಮೊಟೊ ಬೆಲೆ ಕುಸಿದಿರೋ ಕಾರಣ ನಮ್ಮ ರೈತರಿಗೆ ಈಗ 1 ಎಕರೆ ಟೊಮೊಟೊ ಬೆಳೆ ನಾಟಿ ಮಾಡಬೇಕಾದ್ರೆ ಸುಮಾರು ನಾಟಿ ಮಾಡೋ ಲೆವೆಲ್ಗೆ ಒಂದು 80,000 ಖರ್ಚು ಬರುತ್ತೆ ಸರ್. ಒಂದು ರೋಲು ಟೊಮೊಟೊ ಮಂಚಿನ ಪೇಪರ್ 1 ರೋಲು 1,600 ರೂಪಾಯಿ ಇದ್ದಿದ್ದು ಈಗ 4,000 ಆಗಿದೆ ಸರ್. ಡ್ರಿಪ್ಪುಂದು ಸಮೇತ ಜಾಸ್ತಿ ಆಗಿದೆ. ತಿರ್ಗಾ ಇದು ರಸಗೊಬ್ಬರಗಳದ್ದು ಎಲ್ಲ ಜಾಸ್ತಿ ಆಗಿದೆ. ತಿರ್ಗಿ ಮತ್ತು ಕಲ್ಟಿವೇಷನು ಇದೆಲ್ಲ ಮಾಡೋ ಅಷ್ಟು 1 ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ, ಆವ್ರೇಜಾಗಿ 2 ಲಕ್ಷ ಬರುತ್ತೆ ಸರ್. ಇನ್ನೂ ಲೇಬರ್ದೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ 30 ರೂಪಾಯಿಂದ ಸ್ಟಾರ್ಟಿಂಗು 200-250 ರೂಪಾಯಿ ಟಾಪ್ ರೇಟ್ ಅಷ್ಟೇ ಇರೋದೀಗ. ಈ ಕುಂಠಿತ ಇರೋದ್ರಿಂದ ನಮಗೆ ಟೊಮೊಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಸರ್. ಅತಿಯಾದ ಬಿಸಿಲು, ಆಳವಾದ ಕೊಳವೆ ಬಾವಿಗಳಿಂದ ನೀರು ತೆಗೆದು ಸಂಕಷ್ಟದಲ್ಲಿಯೇ ಬೆಳೆ ತೆಗೆಯುವ ರೈತನಿಗೆ ಬೆಲೆ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದ್ದು, ಈ ರೈತನ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲವಾಗಿರೋದು ಮಾತ್ರ ವಿಪರ್ಯಾಸ. ಟೊಮಾಟೊ ಇವತ್ತಿನ ದಿನದಲ್ಲಿ ನಮ್ಮ APMC ಯಾರ್ಡಲ್ಲಿ ಸುಮಾರು ಒಂದು 30 ರೂಪಾಯಿನಿಂದ ಹಿಡಿದು
150-200 ರೂಪಾಯಿವರೆಗೂ ಸೇಲ್ಸ್ ಆಗಿದೆ. ಕಾರಣ ಟೊಮೆಟೊ ಬೆಲೆ ಕುಂಠಿತ ಆಗೋದಕ್ಕೆ ಸುಮಾರು 40% ಹೋಟ್ಲುಗಳು ಎಲ್ಲ ಕಡೆ ಟೂರಿಸಮ್ ಅಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಟೂರಿಸಮ್ ಹೋಗಲ್ಲ, ಶಾಲೆಗಳ ರಜಾ, ಇವೆಲ್ಲ ಮುಖ್ಯ ಕಾರಣದಿಂದ ಟೊಮೆಟೊ ಬೆಲೆ ಕುಂಠಿತ ಆಗಿದೆ. ಇದರಿಂದ ಪ್ಲಸ್ ಈ ಯುದ್ಧದ ಪರಿಣಾಮ ಗ್ಯಾಸ್ ಸಿಗಲ್ಲ ನೋಡಿ, ಈ ಗ್ಯಾಸ್ ಸಿಗದೆ ಇರೋಂಥ ಪರಿಣಾಮ ಸುಮಾರು ಒಂದು 50-60% ಎಲ್ಲ ಕಡೆ ದೇಶದಲ್ಲೆಲ್ಲ ಹೋಟ್ಲುಗಳಿಲ್ದಿರೋ ಕಾರಣ ಟೊಮೆಟೊ ಕುಸಿತ ಆಗಿದೆ. ಇದರಿಂದ ನಮ್ಮ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಟೊಮೆಟೊ ಒಂದು ಬಾಕ್ಸ್ 15 kg ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಯಾಕೆಂದರೆ ಈಗಿನ ಬೇಸಾಯ, ಗೊಬ್ಬರಗಳು, ಕೂಲಿ ಯಥೇಚ್ಛವಾಗಿ ಖರ್ಚು ಬರೋದ್ರಿಂದ ಒಂದು ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಆದ್ದರಿಂದ ನಾವು 100 ರೂಪಾಯಿ 40 ರೂಪಾಯಿ ಮಾರಿದ್ರೆ ಯಾವುದೇ ರೀತಿಗೂ ರೈತನಿಗೆ ಈ ಟೆಂಪ್ರೇಚರಲ್ಲಿ, ಈ ಬಿಸಿಲಿನಲ್ಲಿ ನಮ್ಮ ರೈತನಿಗೆ ಯಾವುದೇ ಲಾಭದಾಯಕ ಆಗಲ್ಲ. ಯಾಕೆಂದರೆ ರೈತಾಪಿ ವರ್ಗ ಅಂತೇಳಂದರೆ ಇವತ್ತು ನಾವೆಲ್ಲ ಜೀವನಾಡಿಗಳು, ಎಲ್ಲ ಭೂಮಿ ಮೇಲೆ ಇರೋ ಜೀವನಾಡಿಗಳೆಲ್ಲ ರೈತನ ಅವಲಂಬಿಸಿ ನಾವು ಬದುಕ್ತಾ ಇರೋವಂಥದ್ದು. ಅದರಿಂದ ರೈತಾಪಿ ವರ್ಗ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕಳ್ಳರ ಕಾಟ ಎಂದರೆ ಚಿಂತಾಮಣಿಗಿಂತ ಹೆಚ್ಚು ಆತಂಕಕ್ಕೆ ಒಳಗಾಗುವವರು ರಾಜ್ಯದಲ್ಲೇ ಇಲ್ಲವೇನೋ. ಯಾಕೆಂದರೆ ಕಳೆದ ಹಲವು ವರ್ಷಗಳ ಹಿಂದೆ ಕಳ್ಳರ ಕಾಟ ತೀವ್ರವಾಗಿತ್ತು. ಆಗ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿತ್ತು. ಇದರಿಂದ ರೋಸಿ ಹೋಗಿದ್ದ ಸಾರ್ವಜನಿಕರು 10ಕ್ಕೂ ಹೆಚ್ಚು ಮಂದಿಯನ್ನು ಹೊಡೆದು ಕೊಂದಿದ್ದರು. ಈ ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತು. ಇದೀಗ ಮತ್ತೆ ಅದೇ ರೀತಿಯ ಕಳ್ಳರ ಭೀತಿ ಚಿಂತಾಮಣಿಯನ್ನು ಕಾಡತೊಡಗಿದೆ. ಹಾಗಾದರೆ ಏನು ಕಳ್ಳರ ಕಾಟ? ನೋಡೋಣ ಬನ್ನಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಚಿಂತಾಮಣಿ ತಾಲೂಕಿನಲ್ಲಿ ಕಳ್ಳರು ಅಂತ 10ಕ್ಕೂ ಹೆಚ್ಚು ಮಂದಿಯನ್ನು ಜನರು ಹೊಡೆದು ಕೊಂದ ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿಬೀಳಿಸಿತ್ತು. ಆಗ ಕಾರುಗಳಲ್ಲಿಯೇ ಸಂಚಾರ ಮಾಡುತ್ತಿದ್ದ ಕಳ್ಳರು ಸಿಕ್ಕ ಕಡೆ ಮಹಿಳೆಯರ ಕತ್ತಿನಲ್ಲಿದ್ದ ಸರಗಳನ್ನು, ಮನೆ ಮುಂದೆ ಕಟ್ಟಿರುವ ದನಗಳನ್ನು, ನಿಲ್ಲಿಸಿರುವ ವಾಹನಗಳನ್ನು ಕದ್ದು ಪರಾರಿಯಾಗುತ್ತಿದ್ದರು. ಎಷ್ಟೇ ದೂರುಗಳು ನೀಡಿದರೂ ಪೊಲೀಸರು ಮಾತ್ರ ಕ್ರಮ ವಹಿಸಿರಲಿಲ್ಲ. ಪೊಲೀಸರ ವೈಫಲ್ಯ ಸಾರ್ವಜನಿಕರನ್ನು ರೊಚ್ಚಿಗೇಳುವಂತೆ ಮಾಡಿತ್ತು. ಅದೊಂದು ದಿನ ಆ ಕಳ್ಳರಿಗೆ ಕೇಡುಗಾಲ ಸಮೀಪಿಸಿತ್ತು. ಪರಿಣಾಮ 10ಕ್ಕೂ ಹೆಚ್ಚು ಮಂದಿ ಜನರ ಕೈಯಲ್ಲಿ ಹೀನಾಯವಾಗಿ ಹತವಾಗಿದ್ದರು. ಈ ಘಟನೆ ಬಿಹಾರವನ್ನು ನಾಚಿಸುವಂತಿತ್ತು. ಈ ಘಟನೆ ನಡೆದ ನಂತರ ಎಚ್ಚೆತ್ತ ಪೊಲೀಸ್ ಇಲಾಖೆ ಚಿಂತಾಮಣಿಯಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿತ್ತು. ಪರಿಣಾಮ ನಂತರ ಕಳ್ಳರ ಕಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ರೀತಿಯಲ್ಲಿ ಕಳ್ಳರ ಸಂಚಾರ ಇದ್ದು, ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮಾರಕಾಸ್ತ್ರಗಳೊಂದಿಗೆ ಮುಖಕ್ಕೆ ಮಾಸ್ಕ್ ಧರಿಸಿ ಕಳ್ಳರು ಸಂಚಾರ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು ಬಹಿರಂಗವಾಗುತ್ತಿವೆ. ಆದರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇದು ಮತ್ತೊಂದು ಅವಾಂತರಕ್ಕೆ ಕಾರಣವಾಗಲಿದೆಯಾ ಗೊತ್ತಿಲ್ಲ. ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆ ಮತ್ತು ಡಾಲರ್ಸ್ ಕಾಲೋನಿ ಎಂದೇ ಹೆಸರು ಪಡೆದಿರುವ ರಾಜೀವ್ ನಗರ ಬಡಾವಣೆಯಲ್ಲಿ ಫೆಬ್ರವರಿ 21ರಂದು ರಾತ್ರಿ ಕಳ್ಳರು ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ಓಡೋಡಿ ಬಂದು ಒಂದು ದ್ವಿಚಕ್ರ ವಾಹನವನ್ನು ಕಳವು ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ರೀತಿ ಸೋಮವಾರ ಮಧ್ಯರಾತ್ರಿ ಕಳ್ಳರು ನಗರದ ಅದೇ ಬಡಾವಣೆಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮಾರಕಾಸ್ತ್ರಗಳೊಂದಿಗೆ ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಮಾರಕಾಸ್ತ್ರಗಳೊಂದಿಗೆ ಓಡಾಡಿದ ಕಳ್ಳರು ಈ ಬಡಾವಣೆಯ ಟೊಮೆಟೊ ಮಾರುಕಟ್ಟೆಯ ತಳಗವಾರ ಆನಂದ್ ಅವರ ಮನೆಯ ರಸ್ತೆಯಲ್ಲಿ ಸಂಚರಿಸಿದ್ದು, ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಬ್ಯಾಂಕ್ ನೌಕರ ಬಾಬು ರೆಡ್ಡಿ ಎಂಬುವರ ಹೀರೋ ಹೋಂಡಾ ವಾಹನವನ್ನು ಕದ್ದೊಯ್ದಿದ್ದರು. ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ನಗರದ ಹಲವಾರು ಬಡಾವಣೆಗಳ ಮನೆಗಳ ಮುಂದೆ ಇದೇ ಕಳ್ಳರು ಸಂಚರಿಸಿದ್ದು, ಕೆಲ ಜಾಗದಲ್ಲಿ ಚಪ್ಪಲಿಗಳ ಸದ್ದು ಕೇಳದಂತೆ
ಚಪ್ಪಲಿಗಳನ್ನು ತೆಗೆದು ಕೈಯಲ್ಲಿ ಹಿಡಿದು ರಾಜಾರೋಷವಾಗಿ ಓಡಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜೀವ್ ನಗರ ಬಡಾವಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳ ವಾಸ ಮಾಡುವ ಪ್ರತಿಷ್ಠಿತ ಬಡಾವಣೆಯಾಗಿದೆ. ಕಳ್ಳರು ಮಾಸ್ಕ್ ಹಾಕೊಂಡು ಮಾರಕಾಸ್ತ್ರಗಳಿಂದ ರಾಜಾರೋಷವಾಗಿ ಓಡಾಡುತ್ತಿರುವ ವಿಡಿಯೋಗಳು ಇದೀಗ ಬಡಾವಣೆಯ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಇದರಿಂದ ಬಡಾವಣೆಯ ಜನತೆಯು ಭಯಭೀತರಾಗಿದ್ದಾರೆ. ಇನ್ನು ಬಡಾವಣೆಯ ಕೆಲ ಮನೆಗಳ ಸಿಸಿ ಕ್ಯಾಮೆರಾ ವೈರ್ಗಳನ್ನು ಕತ್ತರಿಸಿರುವುದರಿಂದ ಬಡಾವಣೆಯ ಜನತೆ ಮತ್ತಷ್ಟು ಭಯಭೀತರಾಗಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಯಾವುದೇ ರೀತಿಯ ಅವಾಂತರ ನಡೆಯುವುದಕ್ಕೂ ಮೊದಲೇ ಪೊಲೀಸರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಆಯುಧಗಳೊಂದಿಗೆ ಸಂಚರಿಸುತ್ತಿರುವ ಕಳ್ಳರನ್ನು ಬಂಧಿಸುವ ಜೊತೆಗೆ ನಗರದ ನಾಗರಿಕರನ್ನು ಭೀತಿಯಿಂದ ದೂರ ಮಾಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಪರಗೋಡು ಗ್ರಾಮದ ರೈತ ಹಗಲು ರಾತ್ರಿ ಎನ್ನದೆ ಸುಮಾರು 4 ತಿಂಗಳ ಕಾಲ ಕಷ್ಟಪಟ್ಟು ಮಗುವಿನಂತೆ ಹಾರೈಕೆ ಮಾಡಿ ಬೆಳೆದ ಮೆಕ್ಕೆಜೋಳ ಹಸನು ಮಾಡಲು ಬಂಡೆ ಮೇಲೆ ಬಣವೆ ಮಾಡಿದ್ದು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 70 ಕ್ವಿಂಟಾಲ್ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದ ಜಮೀನಿನಲ್ಲಿ ನಡೆದಿದೆ. ಮೆಕ್ಕೆಜೋಳ ಬಣವೆಗೆ ಆಕಸ್ಮಿಕ ಬೆಂಕಿ ಅವಘಡ ನಡೆದಿದ್ದು ಸುಮಾರು 4 ತಿಂಗಳ ಕಾಲ ಮಗುವಿನಂತೆ ಆರೈಕೆ ಮಾಡಿದ ಬೆಳೆ ಈಗ ಬೆಂಕಿ ಪಾಲಾಗಿದ್ದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ರೈತ ಕಂಗಾಲು. ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಮೆಕ್ಕೆಜೋಳದ ರಾಶಿ ಬೆಂಕಿಗೆ ಆಹುತಿಯಾಗಿದ್ದು ಅಕ್ಕಪಕ್ಕದವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ರೈತ ಗಂಗಾಧರ್ ಮಾತನಾಡಿ, ನಾನು ಸಾಲ ಸೂಲ ಮಾಡಿ ಮೆಕ್ಕೆಜೋಳ ಬೆಳೆ ಹಾಕಿದ್ದೆ. ಈಗ ಎಲ್ಲ ಸುಟ್ಟು ಕರಕಲಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಹಸನು ಮಾಡಿ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಬೇಕು ಅನ್ಕೊಂಡೆ. ಆದರೆ ಈ ದುರಂತದಿಂದ ದಿಕ್ಕು ತೋಚದಂತಾಗಿದೆ. ಸುಮಾರು 2 ಲಕ್ಷ ರೂಪಾಯಿ ನಷ್ಟವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾಗಾಗಿ ಸರ್ಕಾರದಿಂದ ಪರಿಹಾರ ಕೊಡಿಸುವಂತೆ ಅನ್ನದಾತ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ನಮ್ಮೂರು ಪರಗೋಡು, ಬಾಗೇಪಲ್ಲಿ ತಾಲೂಕು, ಸರ್ವೆ ನಂಬರ್ 24ರಲ್ಲಿ 2 ಎಕರೆ ಜಮೀನಲ್ಲಿ ಜೋಳ ಹಾಕಿದ್ವಿ. ಜೋಳ ಹಾಕಿಲ್ಲಿ ಎಲ್ಲ ಬೆಳೆ ಆದಿ ಲಾಟ್ಗೆ ಹಾಕಿರೋ ಕಡೆ ಆಕಸ್ಮಿಕವಾಗಿ ಬೆಂಕಿ ತಗಲಿ 70 ಕ್ವಿಂಟಾಲು ಎಲ್ಲ ಸುಟ್ಟು ಆಗಿದೆ. ಏನೋ ಇದರಿಂದ 1.5 2 ಲಕ್ಷ ಲಾಸ್ ಆಗಿದೆ. ಎಲ್ಲ ನಾವು ನಮ್ಮ ಮಿಸ್ಸಸ್ಸು ಎಲ್ಲ ಕಷ್ಟಪಟ್ಟು ದುಡಿದಿದ್ದೀವಿ 4 ತಿಂಗಳಿಂದ. ಏನು ಕೈಗೆ ಬಂದಿರೋದು ಬಾಯಿಗೆ ಬಂದಂಗೆ ಆಗಿದೆ. 1-2 ಲಕ್ಷವರೆಗೂ ಲಾಸ್ ಆಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಸಂಬಂಧಿಸಿದಂತೆ ವರದಿ ಸಿದ್ಧಪಡಿಸಿ ಶೀಘ್ರ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಪ್ರಶಾಂತ್, ಕಾರ್ಯದರ್ಶಿ ಮಂಜುನಾಥ್, ಪರಗೋಡು ಗ್ರಾಮ ಪಂಚಾಯಿತಿ ಗೆಂಗಿರೆಡ್ಡಿ ಇದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ.
ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಬರ್ತ್ಡೇ ಪಾರ್ಟಿ ಕೊಡಿಸಿಲ್ಲ ಎಂಬ ಕಾರಣಕ್ಕೆ ಬರ್ತ್ಡೇ ಸಂಭ್ರಮದಲ್ಲಿದ್ದ ಯುವಕನ ಮೇಲೆ ಸ್ನೇಹಿತರು ಹಲ್ಲೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಬರ್ತ್ಡೇ ಪಾರ್ಟಿ ಕೊಡಿಸಿಲ್ಲ ಎಂಬ ಕಾರಣಕ್ಕೆ ಬರ್ತ್ಡೇ ಸಂಭ್ರಮದಲ್ಲಿದ್ದ ಯುವಕನ ಮೇಲೆ ಸ್ನೇಹಿತರು ಹಲ್ಲೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡಮಗೆರೆ ಕ್ರಾಸ್ ಬಳಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಘಟನೆಯಲ್ಲಿ 24 ವರ್ಷದ ರಾಮ್ ಕುಮಾರ್ ಹಲ್ಲೆಗೆ ತುತ್ತಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆಗೊಳಗಾದ ರಾಮ್ ಕುಮಾರ್ ಸಹೋದರ ಸುಪ್ರೀತ್ ಡಿ ನಾಯ್ಕ್ ನೀಡಿದ ದೂರಿನ ಆಧಾರದ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ಮಾಡಿದ ಶಿವಕುಮಾರ್ ಮತ್ತು 12 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಲ್ಲೆಗೊಳಗಾದ ರಾಮ್ ಕುಮಾರ್ ಹೇಳಿಕೆ ಪ್ರಕಾರ ಸಂಬಂಧಿಕರ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ. ನಿನ್ನೆ ನನ್ನ ಹುಟ್ಟುಹಬ್ಬ, ಸ್ನೇಹಿತ್ ಕಿರಣ್ ಕರೆದನೆಂಬ ಕಾರಣಕ್ಕೆ ಹೋದೆ. ಬಾರ್ನಲ್ಲಿ ಕಿರಣ್ ಮತ್ತು ಆತನ ಸ್ನೇಹಿತರು ಕುಡಿದಿದ್ರು. ಅಲ್ಲಿಂದ ಹೋಗುವಾಗ ಬೈಕ್ನಲ್ಲಿ ಕಿರಣ್ ಬಿದ್ದು ಗಾಯಗೊಂಡಿದ್ದ. ನಾನೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದೆ. ಕಿರಣ್ ಅಣ್ಣ ಶಿವಕುಮಾರ್ ಬರ್ತ್ಡೇ ಪಾರ್ಟಿಯಲ್ಲಿ ನನ್ನ ತಮ್ಮನಿಗೆ ಕುಡಿಸಿ ಹೊಡೆದಿದ್ದೀಯಾ ಎಂದು ಆತನ ಸ್ನೇಹಿತರ ಗುಂಪು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೈಕಿ ಮತ್ತು ಚಾಕುವಿನಿಂದ ಹಲ್ಲೆ ಮಾಡಿದ್ದು ನನ್ನ ಹಣೆ, ದವಡೆ ಮತ್ತು ಎದೆ ಭಾಗಕ್ಕೆ ಗಾಯವಾಗಿದೆ ಎಂದರು. ಅವ್ರು ನಮ್ಮ ಜೊತೆ ಇದ್ದರು. ಬೇಡ ಅಂತಲೇ ಹೇಳಿದ್ದೆ. ನಾನು ಟಿ ಟಿ ಎತ್ಕೊಂಡ್ಬಂದೆ. ಹುಡುಗರು ಬರ್ತಾಳೆ ಇವತ್ತು ಬರೋವಾಗ ಅಂದು ಬಂದ್ವಿ. ಅವನೇ ಬಂದ, ಹುಡುಗನೇ ಕಿರಣ ಅಂದ್ಬಿಟ್ಟು. ಆ ಹುಡುಗ ಬಂದ. ಬೇಕಾದ್ರೆ ಬಾರಲ್ಲಿ ಕ್ಯಾಮ್ರಾ ಬೇಕಾದರೆ ಓಪನ್ ಮಾಡಿಸಿ, ನಾವು ಆಚೆನೇ ಇದ್ದಿದ್ದ, ಹೊರಗಡೆನೂ ಹೋಗಿಲ್ಲ. ಅವನೇ ಬಂದಿದ್ದು. ಅಣ್ಣ ಬಾ 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 ಅಂತ ಅವನೇ ಕರ್ಕೊಂಡು ಬಂದಿದ್ದು. ನಾವು ಹೋದ್ಮೇಲೆ ಅವನೇ ಬಂದ ವಾಪಸ್ಸು. ಅವನೇ ಬಂದ. ಬೇಡ ಹೋಗೋ ಅಂತ ಹೇಳಿದೆ. ಇಲ್ಲಣ್ಣ ಅಂತ ಅವನೇ ಬಂದ. ಕುಡ್ದ. ಅವ್ನು ಕುಡ್ದ. ಬರೋವಾಗ ಬಿದ್ದಿದ್ದವನು. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಬಿದ್ದಿದ್ದವನು. ಟರ್ನಿಂಗಲ್ಲಿ ಬಿದ್ದಿದ್ದಾಗ ನಮಗೆ ಸೌಂಡ್, ಅವ್ನ ಗಾಡಿ ಸೈಲೆನ್ಸರ್ ಟಪೋ ಟಪೋ ಅಂತ ಇತ್ತು. ಬಿದ್ದೋದ ಅಂತ. ಇಲ್ಲ ಬಿಡ ಅಂತ ನಾವೆಲ್ಲ ಅಂದ್ವಿ. ಆಮೇಲೆ ನಮಗೆ ಇಲ್ಲ ಬಿದ್ದವನೇ, ಎತ್ಕೋ ಗಾಡಿ. ನಾನು ಟಿ ಟಿ ರಿವರ್ಸ್ ಹೊಡ್ಕೊಂಡೆ, ರಿವರ್ಸ್ ಆಗೇ ಬಂದೆ. ಮುಂದೆ ಯಾರೋ ಎತ್ಕೊತಾ ಇದ್ರು, 3-4 ಜನ ಇದ್ದರು. ಎತ್ಕೊತ ಎತ್ತರ ಫಸ್ಟ್ ನಮ್ಮ ಮನೆ. ಆ ಹುಡುಗನಿಗೆ ಹಾಸ್ಪಿಟ್ಲಿಗೆ ಕಳಿಸಿದ್ದು ನಾನು. ಈಗ ಕರ್ಕೊಂಡೋಗ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನಾದ್ರು ನೋಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಗಾಡಿಯನ್ನು ಅಲ್ಲೇ ಹಾಕಿದ್ದೀವಿ. ಸ್ಕಿಡ್ ಆಗಿರೋದು ಎಲ್ಲರೂ ಬೈತಾವ್ರೆ. ಈ ಪಾರ್ಟಿ ನೋಡಿದ್ರೆ ನೀನೇ ಹೊಡೆದ್ಬಿಟ್ಟು ಬಿದ್ದೋಗವನೆ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ ಅವ್ರ ಅಣ್ಣ ಶಿವು. ಹೊಡೆದ್ಬಿಟ್ಟು ನೀನು ಬಿದ್ದೋಗವನೆ ಅಂತ ಹೊಡಿತಾ ಇದ್ದೀರಾ, ಹಂಗೆ ಹಿಂಗೆ ಅಂತ. ಯಾರು ಹೇಳಿದ್ದ? ಬಾರ ತೋರಿಸ್ತೀನಿ ಅಂತ. ಎಲ್ಲಿಗೆ ಬರ್ಬೇಕು ಹೇಳೋ ಅಂತ. ಬಾರಪ್ಪ ಗುಣಮೇಘ ಕ್ರಾಸ್ ಹತ್ರ. ಅವ್ನು ಅಲ್ಲೇ ಬಿದ್ದಿರೋದು ತೋರಿಸ್ತೀನಿ ಅಂತ ನಾನು ಹೇಳಿದೆ. ಆಯ್ತು ಬರ್ತೀನಿ ಅಂತ 3 ಜನ ಬಂದರು. ಆಮೇಲೆ ಬರೋರೆಲ್ಲ ಎಲ್ಲಿದ್ದರೂ ಗೊತ್ತಿಲ್ಲ, ಎಲ್ಲ ಬಂದುಬಿಟ್ರು. ಒಂದು 10-15 ಜನ ಇದ್ದರು ಟೋಟಲ್. ಅವರು ಬಂದರು. ಯಾಕ ಅಂತ ಮಾತಾಡ್ತಾನೆ ಇದ್ರಿ. ಬೇಕಾದ ಏನಾಯ್ತಾ? ನಮ್ಮ ಮಾವನಿಗೆ ಫೋನ್ ಹಾಕ್ತೀನಿ, ನಮ್ಮ ಮಾವನ ಮನೆಗೆ ಬರ್ತಾಯಿರೋ ಮಾತಾಡೋಣ ಯಾಕ ಅಂತ. ಬಂದವರು ಎಲ್ಲ ಐಕಾಬಕ್ಕೆ ಗುದ್ದೇ ಬಿಟ್ರು. ಹಲ್ಲೆಗೊಳಗಾದ ರಾಮ್ ಕುಮಾರ್ ಸಂಬಂಧಿ ಮಂಜುನಾಥ್ ನಾಯಕ್ ಮಾತನಾಡಿ ಬರ್ತ್ಡೇ ಪಾರ್ಟಿ ಕೊಡಿಸಿಲ್ಲ ಎಂದು ಹಲ್ಲೆ ಮಾಡಿದ್ದಾರೆ. ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ಗಾಂಜಾ ಹಾವಳಿ ಹೆಚ್ಚಾಗಿದೆ. ಗಾಂಜಾ ನಶೆಯಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ. ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಕುಮಾರ್ ಅಂತ ಹೇಳ್ಬಿಟ್ಟು ಹುಡುಗ ಗೊಲ್ಲಳ್ಳಿ ತಾಂಡದವನು, 24 ವರ್ಷ ವಯಸ್ಸವನಿಗೆ. ನನಗೆ ಆತ ಬಂದ್ಬಿಟ್ಟು ಮಾವನ ಮಗ ಆಗಬೇಕು. ಏನಾಗಿದೆ, ಅವನು ಇವತ್ತು ಬರ್ತ್ಡೇ ಇರುತ್ತೆ. ಬರ್ತ್ಡೇ ಇರೋದ್ರಿಂದ ಯಾವ ಕಾರಣಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ನು ಸೀದಾ ನಾಯ್ಕರಂಡಹಳ್ಳಿ, ಗೊಲ್ಲಳ್ಳಿಯಿಂದ ನಾಯ್ಕರಂಡಹಳ್ಳಿಗೆ ಬರೋವಾಗ ಗುಂಡಮಗೆರೆ ಕ್ರಾಸ್ಗೆ ಇವನು ಶಿವಕುಮಾರ್ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಕರ್ಸ್ಕೊತಾನೆ. ನಿನ್ನ ಬರ್ತ್ಡೇ ಪಾರ್ಟಿ ಇದೆ ಇವತ್ತು, ನಮಗೆಲ್ಲ ಪಾರ್ಟಿ ಕೊಡಿಸ್ಬಾ, ಬರ್ತ್ಡೇ ಇದೆ ನಿಂದು, ಪಾರ್ಟಿ ಕೊಡಿಸ್ಬಾ ಅಂತ ಕರೀತಾನೆ. ಇವನಿಲ್ಲಪ್ಪ, ನನಗೆ ದುಡ್ಡು ಕಾಸಿಲ್ಲ ನನ್ನ ಹತ್ರ, ಇಲ್ಲಿ ಬಂದರೆ ಟೀ ಕಾಫಿ ಕೊಟ್ಟು ಕಳಿಸ್ತೀನಪ್ಪ, ಗುಂಡಮಗೆರೆ ಕ್ರಾಸಲ್ಲಿ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವ್ರು ಯಾವ ವಿಚಾರಕ್ಕೆ ಏನು ಕೇಳಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಏಕಾಏಕಿ ಬರ್ತಾರೆ. ಒಂದು 10-12 ಜನ ಹುಡುಗರು ಒಂದೇ ಸಮನೆ ಬರ್ತಾರೆ. ಇವನು ಶಿವಕುಮಾರ್ ಅನ್ನೋನು ಗೊಲ್ಲಳ್ಳಿ ತಾಂಡದವನೇ. ಅವನು ಆ್ಯಕ್ಚುಲಿ ಮೂಲ ಬಂದ್ಬಿಟ್ಟು ಅವ್ನು ಬಿಹಾರವನು. ಅವ್ರ ತಂದೆ ಬಿಹಾರವನು, ಇಲ್ಲೇ ಅನ್ನೋ ಮದುವೆ ಆಗ್ಬಿಟ್ಟಿರ್ತಾನೆ. ಅವನೇನು ಮಾಡ್ತಾನೆ, ಯಾರೋ ಸ್ವಲ್ಪ ಹುಡುಗನ ಪುಂಡ್ ಪೋಖ್ರಿಗಳನ್ನೆಲ್ಲ ಹಾಕೊಂಡ್ಬಂದ್ಬಿಟ್ಟು ಏನು ಮಾಡ್ತಾನೆ, ಇವನಿಗೆ ಪೆಟ್ರೋಲ್ ಬಂಕ್ ಹತ್ರನೇ, ಅಲ್ಲಿ ಕ್ಯಾಮ್ರಾ ಎಲ್ಲ ರೆಕಾರ್ಡಿಂಗ್ ಎಲ್ಲ ಇದೆ, ಅಲ್ಲಿ ಕ್ಯಾಮ್ರಾ ಎಲ್ಲ ಇದೆ. ಸುಮಾರು ಒಂದು 4:15 ಟೈಮಲ್ಲಿ ಹೆಂಗಂದ್ರಂಗೆ ಹೊಡೆದ್ಬಿಟ್ಟಿದ್ದಾರೆ. ಏನೋ ಚಾಕು ಎಲ್ಲ ತಂದಿದ್ರು ಅಂತ ಹೇಳ್ಬಿಟ್ಟು ಹುಡುಗ ಹೇಳ್ತಾ ಇದ್ದಾನೆ, ಹಾಸ್ಪಿಟಲ್ ಇರೋನು ಹೇಳ್ತಾ ಇದ್ದಾನೆ. ಹೊಡೆದು ಇಲ್ಲೆಲ್ಲ ಹಣೆಗೆಲ್ಲ ಒಂದು 4 ಸ್ಟಿಚ್ ಬಿದ್ದಿದೆ.
ಮತ್ತು ಇದೆಲ್ಲ ಫುಲ್ ಇದೆಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಹೆಂಗಂದ್ರೆ ಹಂಗೆ ಒಬ್ಬನೇ ಸಿಕ್ದ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟಿದ್ದಾನೆ. ಅದೇ ಟೈಮ್ಗೆ ಅದೇ ರೋಡಲ್ಲಿ ಬರ್ತಾ ಇದ್ದಂಥ ಅವ್ನ ತಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಕೇಳಕ್ಕೆ ಹೋದಾಗ ಏನು ಮಾಡಿದ್ದಾರೆ, ಅವನಿಗೂ ಹೊಡೆದಿದ್ದಾರೆ, ಅವ್ನ ತಮ್ಮನಿಗೂ ಹೊಡೆದಿದ್ದಾರೆ. ಅವ್ನಿಗಂತೂ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ನನಗೆ ಫೋನ್ ಮಾಡ್ತಾರೆ. ನಾನು ಅಲ್ಲೇ ಒಂದು 200-300 ಮೀಟ್ರ್ ದೂರದಲ್ಲಿ ಇರ್ತೀನಿ. ನಾನು ಇಮಿಡಿಯೇಟ್ ಬಂದ್ಬಿಡ್ತೀನಿ, 5 ನಿಮಿಷದಲ್ಲಿ ನಾನು ಅಲ್ಲಿ ಬರ್ತೀನಿ. ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ, ನನಗೆ ಫೋನ್ ಮಾಡಿದ ತಕ್ಷಣ ಎಲ್ಲರೂ ಅವ್ರವ್ರ ಪಾಡಿಗೆ ಎಲ್ಲ ಓಡೋಗ್ಬಿಟ್ಟಿರ್ತಾರೆ. ಇವನು ಫುಲ್ಲು ಸುಸ್ತಾಗ್ಬಿಟ್ಟು ಎಲ್ಲ ಮುಖ ಎಲ್ಲ ರಕ್ತ ಆಗಿ ಬಿದ್ದಿರ್ತಾನೆ ಕೆಳಗಡೆ. ಆಗ ನಾನು ಎತ್ಬಿಟ್ಟು ಆಂಬುಲೆನ್ಸ್, ಅಷ್ಟರಲ್ಲಿ ಇದೇ ಸಹ್ಯಾದ್ರಿ ಹಾಸ್ಪಿಟ್ಲ್ ಆಂಬುಲೆನ್ಸ್ ಅದೇ ರಸ್ತೆಯಲ್ಲಿ ಬರ್ತಾ ಇರುತ್ತೆ, ನಿಲ್ಲಿಸ್ಬಿಟ್ಟು ಆಂಬುಲೆನ್ಸಲ್ಲಿ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಜನಗಣತಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ತಪ್ಪದೆ ಎಲ್ಲರೂ ಸೇರಿ ಜನಗಣತಿಯನ್ನು ಯಶಸ್ವಿಗೊಳಿಸೋಣ. ಗಣತಿಗಾರರು ತರಬೇತಿಯಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನೂ ಪರಿಹರಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಭಾಷಾ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರತ ಸರ್ಕಾರ ಜನಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಂಗವಾಗಿ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನ ಗಣತಿದಾರರ ಮತ್ತು ಮೇಲ್ವಿಚಾರಕರ ತರಬೇತಿ ಕಾರ್ಯಾಗಾರಕ್ಕೆ ಭೇಟಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಣತಿಗಳು ಪ್ರತಿ 10 ವರ್ಷಗಳಿಗೊಮ್ಮೆ ಆಗುತ್ತದೆ. ಅದರಂತೆ 2011ರಲ್ಲಿ ಜನಗಣತಿಯಾಗಿತ್ತು. ನಂತರ 2021ರಲ್ಲಿ ಜನಗಣತಿಯಾಗಬೇಕಿತ್ತು. ಆದರೆ ಕೋವಿಡ್ ಸಂದರ್ಭವಿದ್ದರಿಂದ ಆಗಿರಲಿಲ್ಲ. ಇದೀಗ 15 ವರ್ಷಗಳ ನಂತರ ಜನಗಣತಿ ಆರಂಭವಾಗುತ್ತಿದ್ದು, ಪ್ರತಿಯೊಬ್ಬ ಗಣತಿದಾರರ ಮತ್ತು ಮೇಲ್ವಿಚಾರಕರು ಶ್ರಮ ವಹಿಸಿ ನಿಷ್ಠೆಯಿಂದ ಗಣತಿ ಕಾರ್ಯವನ್ನು ಮಾಡಬೇಕು ಎಂದರು. ಇಂದಿನಿಂದ 45 ದಿನಗಳವರೆಗೆ ಮನೆಗಳಿಗೆ ಗಣತಿದಾರರು ಹೋಗಿ ಕಟ್ಟಡಗಳು, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ, ಕುಟುಂಬಗಳ ಬದುಕಿನ ಅಂಶಗಳ ಮಾಹಿತಿಗಳನ್ನು ಸಂಗ್ರಹಿಸುತ್ತಾರೆ. ನಂತರ ಮಾಹಿತಿಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತದೆ. ಈ ವರದಿಯನ್ನು ಆಧರಿಸಿ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ನೀಡಲು ಅನುಕೂಲವಾಗುತ್ತದೆ ಎಂದರು. ತರಬೇತಿಗೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಟೌನ್ ಸಂಬಂಧ ಮತ್ತು ರೂರಲ್ ಸಂಬಂಧ ಚಾರ್ಜ್ ಆಫೀಸರ್ ಅಂತ ಹೇಳ್ಬಿಟ್ಟು ನಮ್ಮ ತಹಶೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇದ್ದಾರೆ, ಮುನ್ಸಿಪಲ್ ಕಮಿಷನರ್ ಬಂದುಬಿಟ್ಟು ಟೌನ್ ಚಾರ್ಜ್ ಆಫೀಸರ್ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ 2011ನಲ್ಲಿ ಸೆನ್ಸಸ್ ಆಯಿತು, 2021ನಲ್ಲಿ ಆಗಬೇಕಿತ್ತು. ಕೋವಿಡ್ ಕಾರಣದಿಂದ ಸೆನ್ಸಸ್ ಆಗಲಿಲ್ಲ. ಈಗ ಎಲ್ಲ ಡಿಜಿಟಲ್ ಸೆನ್ಸಸ್ ಆಗ್ತಾಯಿದೆ. ಮೊದಲೆಲ್ಲ ಫಾರಮ್ ತಗೊಂಡು ಮಾಡ್ತಾಯಿದ್ರು. ಈ ಸಲ 2 ಹಂತಗಳಲ್ಲಿ ಸೆನ್ಸಸ್ ನಡೀತಾ ಇದೆ. ಈಗ 2026 ಏಪ್ರಿಲ್ 1ರಿಂದ 15ರವರೆಗೂ ಜನಗಳಿಗೆ ಸ್ವಂತವಾಗಿ ಅವರೇ ಅವ್ರ ಮೊಬೈಲ್ ಆ್ಯಪಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೋಬೋದು. ಮತ್ತು ಏಪ್ರಿಲ್ 15ರಿಂದ ಮೇ 15ರವರೆಗೆ ನಮ್ಮ ಏನು ಎನ್ಯುಮರೇಟರ್ಸ್ ಇದ್ದಾರೆ ಎಲ್ಲ ಈಗ ಟ್ರೈನಿಂಗಿಗೆ ಬಂದಿದ್ದಾರೆ. ಅವರೆಲ್ಲ ಹೋಗ್ಬಿಟ್ಟು ಹೌಸ್ ಲಿಸ್ಟ್ ಸೆನ್ಸಸ್ ಮಾಡ್ತಾರೆ. ನೆಕ್ಸ್ಟ್ 2027ರಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಇರುತ್ತೆ. ಈ ಒಂದು ಸೆನ್ಸಸ್ಸು ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ನಮಗೆ ದತ್ತಾಂಶ ಇಂಪಾರ್ಟೆಂಟು. ಸೆನ್ಸಸ್ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಾದಂತಹ ದತ್ತಾಂಶ ಸಿಗುತ್ತೆ. ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ, ಜನಗಣತಿ 2027ರ ಪೂರ್ವ ಸಿದ್ಧತೆಗಾಗಿ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಾಗಾರಗಳಲ್ಲಿ ಮನೆ ಪಟ್ಟಿ ತಯಾರಿಕೆ, ಮನೆ ಗಣತಿ ಮತ್ತು ಡಿಜಿಟಲ್ ನೋಂದಣಿ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ತರಬೇತಿಯು ಸಾಮಾನ್ಯವಾಗಿ ಬಹು ಹಂತಗಳಲ್ಲಿ ನಡೆಯಲಿದ್ದು, ಸಿಬ್ಬಂದಿಗಳಿಗೆ ಗೊಂದಲಗಳಿದ್ದರೆ ನಿವಾರಿಸಿಕೊಳ್ಳಲು ಸೂಚಿಸಲಾಗಿದೆ ಎಂದರು. ಮಾಡಬೇಕು ಮತ್ತೆ ಅಕ್ಯುರೇಟ್ ಆಗಿ ಮಾಡಬೇಕು. ಯಾವುದೇ ರೀತಿ ಲೋಪದೋಷ ಆಗಬಾರ್ದು. ಮತ್ತೆ ಎವ್ರಿ ಟೈಮ್ ಸರ್ ಒಳ ಮೀಸಲಾತಿ ಆಗಿರ್ಬೋದು ಅಥವಾ ಸೋಷಿಯೋ ಎಕನಾಮಿಕ್ ಸರ್ವೆ ಆಗಿರ್ಬೋದು ಸರ್, ಬಾಗೇಪಲ್ಲಿ ಟೀಚರ್ಸ್ ಮಾತ್ರ ಬಹಳಷ್ಟು ಚೆನ್ನಾಗಿ ಕೋಆಪರೇಷನ್ ಮಾಡಿ ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲೇ ನಾವು ಎವ್ರಿ ಡೇ ಫಸ್ಟ್ ಇರ್ತೀವಿ. ಸೊ ಈ ಸಲೂ ನಾವು ಇವ್ರ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದೀವಿ ಸರ್. ಸೆನ್ಸಸ್ ಅಲ್ಲೂ ಕೂಡ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ 2 weeks ಅಲ್ಲಿ ಕಂಪ್ಲೀಟ್ ಮಾಡ್ಬೋದು ಸರ್. ಸೊ ಅದೇ ಪ್ರಕಾರ ಅವರು ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡಿದ್ದೀವಿ ಸರ್. ಜೊತೆಗೆ ಅವರು EL ಎನ್ಕ್ಯಾಶ್ಮೆಂಟು ಈ ಇನ್ಕ್ಲೂಡಿಂಗ್ ಸೆನ್ಸಸ್ಸು 3 ಕೇಳಿದ್ರು ಸರ್. ಸೊ ಇದನ್ನ 5ನೇ ತಾರೀಕಿಗೆ ನಾವು ಒಂದು ರಿಕ್ವೆಸ್ಟ್ ತಗೊಂಡು ಅದನ್ನು ಆಲ್ರೆಡಿ DCC ಕಮ್ಯುನಿಕೇಟ್ ಮಾಡಿದ್ದೀವಿ ಸರ್. ಸೊ ಅದು ಕೂಡ ತಾವು ಒಂದ್ಸಲ ಅವರಿಗೆ ಮಾತಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಸರ್. ಸೊ ನಾವು ಆದಷ್ಟು ನಿಮ್ಮ ಮೇಲೆ ಬಹಳ ಭರವಸೆ ಇಟ್ಟಿದ್ದೀವಿ. ಸೊ 3 ನಾವು ಇಟ್ಕೊಳ್ಳಿ. ಎಫಿಷಿಯೆಂಟ್ ಆಗಿರಬೇಕು, ಎಫಿಷಿಯನ್ಸಿ ಇರಬೇಕು, ಜೊತೆಗೆ ಎಫೆಕ್ಟಿವ್ ಆಗಿರಬೇಕು ಮತ್ತು ಅಕ್ಯುರೇಟ್ ಆಗಿರಬೇಕು. ಸೊ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬೇಸಿಗೆ ಕಾಲದ ಸಂದರ್ಭದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಸದುಪಯೋಗ ಪಡೆದು ಗ್ರಾಮೀಣ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆಯಾಗದಂತೆ
ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರು ನಿರ್ವಹಣೆ ಕುರಿತು ನಡೆದ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಬೇಸಿಗೆ ದಿನಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗಳಲ್ಲಿ ತಲೆದೂರುವ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಂದ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಖಾಸಗಿ ಬೋರ್ವೆಲ್ನಿಂದ ನೀರು ಪಡೆಯುವುದನ್ನು ಕಡಿಮೆ ಮಾಡಲು ಸಾರ್ವಜನಿಕ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಿಸಬೇಕು. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗೆ ನಿರಂತರ ವಿದ್ಯುತ್ ಜ್ಯೋತಿ ಕಲೆಕ್ಷನ್ ನೀಡಬೇಕು ಮತ್ತು 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗೆ ಬಳಸಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಹಾಗೂ ಹೊಸ ಬೋರ್ವೆಲ್ ಕೊರೆಸುವಾಗ ಸ್ಥಳ ಪರಿಶೀಲನೆ ಮಾಡಿ ಸಾರ್ವಜನಿಕರು ಉಪಯೋಗದ ಕುರಿತು ಪರಿಶೀಲಿಸಬೇಕು. ಜಾನುವಾರುಗಳ ಕುಡಿಯುವ ನೀರಿನ ತೊಟ್ಟಿಗಳಿಗೆ ನಿರಂತರವಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದರು. ಇದು ಮ್ಯಾಕ್ಸಿಮಮ್ ವಾರ್ಡ್ ಡ್ಯಾಮ್ ವಾಟರ್ ಇಂಥ ಕಡೆ 8 ದಿವಸಕ್ಕೆ ಹೋಗ್ತಾ ಇದೆ. ಡ್ಯಾಮ್ ವಾಟರ್ ಕನೆಕ್ಷನ್ ವಾರ್ಡ್ ನಂಬರ್ 3, 4 ಡ್ಯಾಮ್ ವಾಟರ್ ಇಲ್ಲ, ಲೋ ವಾಟರ್ ಅಲ್ಲಿ ಸ್ವಲ್ಪ ಸಮಸ್ಯೆ. ಎಷ್ಟು ದಿನ ಕೊಡ್ತೀವಿ ಅಲ್ಲಿ 6 ದಿವಸ 7 ದಿವಸ 12 ದಿವಸ ಹೆಚ್ಚೇನೋ ಬ್ಯಾಲೆನ್ಸ್ ಮಾಡ್ತಾರೆ. ಡ್ಯಾಮ್ ವಾಟರ್ 8 ದಿವಸ ಕೊಡೋದು ಒಂದಿಲ್ಲ, ಡ್ಯಾಮ್ ವಾಟರ್ 8 ದಿವಸ ಆಗುತ್ತೆ ಎಲ್ಲ ಆಯ್ತು. ಇದು ಬೋರ್ವೆಲ್ ಬೋರ್ವೆಲ್ ಇದ್ದಾಗ 4 ದಿವಸ 5 ದಿವಸ ಟೈಮ್ ಮಾಡ್ಕೊಂಡು ಅರೇಂಜ್ಮೆಂಟ್ ಮಾಡಿ ಅಲ್ಲಪ್ಪ ಶ್ರೀನಿವಾಸ 8 ದಿವಸ ಕೊಟ್ಟರೆ ಹೆಂಗ್ರಿ ಅವ್ರು ಆಗ್ತಾ ಇದೆ. ಯಾಕೆ ಡ್ಯಾಮ್ ಕೆಪಾಸಿಟಿ ಕರೆಕ್ಟ್ ಆಗಲ್ಲ, ಡ್ಯಾಮ್ ಕೆಪಾಸಿಟಿ ಒನ್ ಡೇ 20 ವರ್ಷ ಅಲ್ಲಿಂದ ಲಿಫ್ಟ್ ಬ್ಯಾಂಕಿಗೆ ಈ ಓಲ್ಟ್ರಿ ಆಗಿರ್ಬೇಕು ಆವತ್ತು ಎಲ್ಲ ಜನರೇಟ್ ಪ್ರಾಬ್ಲಮ್ ಅಲ್ಲ. ಅಲ್ಲಿ ಈಗ ಅಮೃತದಲ್ಲಿ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ, ನಡೀತಾ ಇದೆ. ಆ ಕೆಪಾಸಿಟಿ ಬೇಗ ಈಗ 6 ಅವರ್ಸ್ ತಗೊಳ್ತಾ ಇದೆ ಒಂದು ಟ್ಯಾಂಕ್. ಮಾರ್ಚ್ 1ರಿಂದ ಮುಂದಿನ 3 ತಿಂಗಳ ಕಾಲ ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯತ್ ಇಒರವರೊಂದಿಗೆ ತಾಲೂಕು ಮಟ್ಟದಲ್ಲಿ ಕುಡಿಯುವ ನೀರು ಸಂಬಂಧ ಸಭೆ ನಡೆಸಿ ಟಾಸ್ಕ್ ಫೋರ್ಸ್ನ ಸಭೆ ಕರೆದು ಸಭೆ ನಡಾವಳಿ ಸಿದ್ಧಪಡಿಸಿ ಅದರಂತೆ ಅನುದಾನ ಖರ್ಚು ಮಾಡಬೇಕು. ಎಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಕೋಲಾರ ತಾಲೂಕಿನ ಅರಹಳ್ಳಿ ಸೊಸೈಟಿ ನೂತನ ಅಧ್ಯಕ್ಷರಾಗಿ ಕೋಡಿಕಣ್ಣೂರು ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವಿರೋಧವಾಗಿ ಆಯ್ಕೆಯಾದರು. ನಾಡು ಕಂಡಂತಹ ಉತ್ತಮ ಭ್ರಷ್ಟಾಚಾರ ರಹಿತ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಜೆಡಿಯು ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ಡಾಕ್ಟರ್ ಕೆ ನಾಗರಾಜ್ ಪರ ನಗರದಲ್ಲಿ ಪ್ರಚಾರ ನಡೆಸಿದ ನಂತರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್, ಇದೀಗ ಚುನಾವಣೆಗಳು ಹಣ ಜಾತಿ ಬಲದಿಂದ ನಡೆಯುತ್ತಿರುವುದು ವಿಷಾದಕರ. ಸಮಾಜದಲ್ಲಿ ಬಹುತೇಕ ಮಂದಿ ಪ್ರಜ್ಞಾವಂತರಿದ್ದಾರೆ. ಕೆಲವೊಬ್ಬರ ನಡೆ ನುಡಿಯಿಂದ ಪ್ರಜ್ಞಾವಂತರು ಕೂಡ ದಾರಿ ತಪ್ಪುವಂತಾಗಿದ್ದು, ನಮ್ಮ ಪಕ್ಷವು ಎಲ್ಲರಲ್ಲೂ ಪ್ರಜ್ಞೆ ಮೂಡಿಸುವ ಕೆಲಸ ಮಾಡಲಿದೆ ಎಂದರು. ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಜೆಡಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗುವುದು. ಪಕ್ಷವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರು ಸಹಕಾರ ಕೋರಿ ಸಂಪರ್ಕಿಸಿದರೆ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಒಳಪಡುವ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ 36 ತಾಲೂಕುಗಳಲ್ಲಿ ಪಕ್ಷದ ಸಂಘಟನೆ ಚುರುಕುಗೊಂಡಿದೆ. ಕಳೆದ 1 ವರ್ಷದಿಂದ ಪದವೀಧರರ ಹೆಸರುಗಳನ್ನು ಮತದಾರರ ಪಟ್ಟಿಗೆ ಸೇರಿಸುವ ಕಾರ್ಯದಲ್ಲಿ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಉದ್ದೇಶದಿಂದ ಈ ಬಾರಿ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾತಾಳಕ್ಕೆ ಇಳಿಯಿತು ಕೆಂಪು ಸುಂದರಿ ಟೊಮೊಟೊ ಬೆಲೆ. ಕೊಲ್ಲಿ ಯುದ್ಧದ ಪರಿಣಾಮ ಟೊಮೊಟೊ ರೈತ ಹೈರಾಣ. ಉತ್ತಮ ಫಸಲು ಬಂದರೂ ಬೆಲೆ ಇಲ್ಲದೆ ಸಂಕಷ್ಟದಲ್ಲಿ ಟೊಮೊಟೊ ರೈತ. ಚಿಂತಾಮಣಿಯಲ್ಲಿ ಮತ್ತೆ ಆರಂಭವಾಯಿತು ಕಳ್ಳರ ಭೀತಿ. ಹಲವು ವರ್ಷಗಳ ಹಿಂದೆ ಇದೇ ರೀತಿಯ ಕಳ್ಳರ ಕಾಟ. ಮುಖಕ್ಕೆ ಮಾಸ್ಕ್ ಧರಿಸಿ ಮಾರಕಾಸ್ತ್ರಗಳೊಂದಿಗೆ ಕಳ್ಳರ ಸಂಚಾರ. ನಾಗರಿಕರಲ್ಲಿ ಹೆಚ್ಚಿದ ಆತಂಕ.
ಮೆಕ್ಕೆಜೋಳದ ಬಣಗೆ ಆಕಸ್ಮಿಕ ಬೆಂಕಿ, 16 ಕ್ವಿಂಟಾಲ್ ಜೋಳದ ತೆನೆ ಬೆಂಕಿಗೆ ಆಹುತಿ. ಕೈಗೆ ಬಂದ ಜೋಳ ಬಾಯಿಗೆ ಬಾರದೆ ರೈತ ಕಂಗಾಲು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದಲ್ಲಿ ಘಟನೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.